ನಮಸ್ಕಾರ ಎಲ್ರಿಗೂ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶೃಂಗೇರಿ. ಇದೇ ನೋಡಿ, ಇದೇ ಶ್ರೀ ಶಾರದಾಂಬ ದೇವಸ್ಥಾನ. ಮೂಲ ವಿಗ್ರಹ ಇದೆ ಇದರೊಳಗಡೆ. ಮತ್ತು ಇದರ ಪಕ್ಕದಲ್ಲೇ ಇದೆ ವಿದ್ಯಾಶಂಕರ ಟೆಂಪಲ್. ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಕಟ್ಟಿಸಿರೋದು ಇದು. ಈ ದೇವಸ್ಥಾನನ 13ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಶೃಂಗೇರಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ಋಷ್ಯಶೃಂಗಗಿರಿ ಅನ್ನೋ ಬೆಟ್ಟ ಇದೆ, ಆ ಹೆಸರಿಂದ ಬಂದಿದೆ. ಇದು ಋಷಿ ವಿಭಾಂಡಕ ಮತ್ತು ಅವನ ಮಗ ಋಷ್ಯಶೃಂಗ ಆಶ್ರಮವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಮತ್ತು ಶ್ರೀ ಗುರು ಆದಿ ಶಂಕರಾಚಾರ್ಯನವರು 4 ಮಠಗಳನ್ನು ಕಟ್ಟಿಸಿದ್ದಾರೆ. ಒಂದು ಗುಜರಾತ್ನಲ್ಲಿದೆ, ಇನ್ನೊಂದು ಉತ್ತರಾಖಂಡಲ್ಲಿದೆ, ಇನ್ನೊಂದು ಒಡಿಶಾದಲ್ಲಿ ಮತ್ತು ಕರ್ನಾಟಕದಲ್ಲಿ. ಕರ್ನಾಟಕದ ಮೊದಲ ಪೀಠ ಸ್ಥಳವಾಗಿ ಶಂಕರಾಚಾರ್ಯನವರು ಇಲ್ಲಿ ಕಟ್ಟಿಸಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕಪ್ಪೆನ ಹಾವು ಬೇಟೆಯಾಡೋದು ಸಹಜ. ಈ ಸ್ಥಳದಲ್ಲಿ ಏನು ವಿಸ್ಮಯ ಅಂದರೆ, ಶಂಕರಾಚಾರ್ಯನವರು ವಿಶ್ರಾಂತಿ ಪಡೆಯಲು ತಮ್ಮ ಶಿಷ್ಯರೊಂದಿಗೆ ಬರುವಾಗ ಈ ಜಾಗದಲ್ಲಿ ಕಪ್ಪೆಗೆ ಹಾವು ಎಡೆ ಎತ್ತಿ ರಕ್ಷಣೆ ನೀಡ್ತಾ ಇರುತ್ತೆ. ಯಾಕಂದರೆ ಬಿಸಿಲಿರುತ್ತೆ ತುಂಬ. ಅದೇ ಈ ಜಾಗ. ಇದೇ ನೋಡಿ ಫೇಮಸ್ ಚೈನು. ಒಂದೇ ಕಲ್ಲಲ್ಲಿ ಚೈನ್ ಥರ ಕೆತ್ತಿರೋದು, ಅಲ್ಲಾಡ್ದಂಗೆ ನಿಂತಿದೆ. ಅಲ್ಲೊಂದಿದೆ, ಅದಾಗಲೇ ಅರ್ಧ ಕಟ್ಟಾಗ್ಬಿಟ್ಟಿದೆ. ಶಾರದಾಂಬಾ ದೇವಿ ದರ್ಶನ ಆಯಿತು. ಈಗ ಆಗುಂಬೆಗೆ ಬಂದಿದ್ದೀವಿ ಫಾಲ್ಸ್ ನೋಡೋದಕ್ಕೆ. ಬನ್ನಿ ತೋರಿಸ್ತೀನಿ. ಫಾಲ್ಸ್ ಸಖತ್ತಾಗಿದೆ ನೋಡೋದಕ್ಕೆ. ಏನಿದೆ ಗುರು ಗಾಯ್ಸ್, ಕುಡ್ಲು ತೀರ್ಥ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಆಗುಂಬೆಲಿ. ಬನ್ನಿ ನೋಡೋಣ, ಸಖತ್ತಾಗಿದೆ ನೋಡೋದಕ್ಕೆ. ಆಗುಂಬೆಯ ಟರ್ನಿಂಗಿಗೆ ಜಾಗ ಇಲ್ಲ. ಏನ್ ಗುರು ಹಂಗಿದೆ ಟರ್ನಿಂಗ್ ಅದು? ಇಲ್ಲಿ ನೋಡಿ ಗಾಯ್ಸ್, ವ್ಯೂ ಪಾಯಿಂಟ್ ನೋಡಿ ಗಾಯ್ಸ್, ಹೆಂಗಿದೆ ಆಗುಂಬೆ ಘಾಟು. ಹಾ, ಆಫ್ ರೋಡ್ ಗಾಯ್ಸ್, ಸ್ಟಾರ್ ರೋಡ್ ಆಗೋಯ್ತು ಫುಲ್ಲು. ಓಹೋ ಅನಿಸ್ತೈತೆ. ಇನ್ನು 4 ಕಿಲೋಮೀಟ್ರ್ ಹಿಂಗೇನ ಕೊಡ್ಲು. ಗಾಯ್ಸ್ ಬಂದಿದ್ದೀವಿ. ಒಬ್ರಿಗೆ 100 ರೂಪಾಯಿ ಇಸ್ಕೊಂಡಿದ್ದಾರೆ ಟಿಕೆಟು ಹೋಗೋಕ್ಕೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು. 1.5 ಕಿಲೋಮೀಟ್ರ್, 1/2 ಅವರ್ ಆಗುತ್ತೆ ಜರ್ನಿ. ಕಮಾನ್ ಲೆಟ್ಸ್ ಗೋ.